ನೀನ್ ಬಿಡ್ತೀಯಾ ಇಲ್ಲ ನಾನ್ ಬಿಡ್ಬೇಕಾ ಇಲ್ಲ ಹೆಂಗೆ ಮೂವರು ಸೇರ್ಸು ಒಂದೇ ಸಲ ಬಿಟ್ಬಿಡೋಣ ಈ ತರ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಈಗಾಗ್ಲೇ ಅದೇ ರೀತಿಯಾಗಿ ಸಭೆ ಸಹ ನಡೆಸಲಾಗ್ತಾ ಇದೆ. ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ವಿದ್ಯಾರ್ಥಿಗಳು ವಿಜ್ಞಾನ ಕಾಲೇಜಿನಲ್ಲಿ ಸಮಸ್ಯೆ ತಲೆದೋರಿತ್ತು. ಸರಿಯಾದ ಆಹಾರ ಮಟ್ಟದ ಗುಣಮಟ್ಟದ ಒಂದು ಆಹಾರ ಪೂರೈಕೆಗಳನ್ನು ಮಾಡಕ್ಕಾಗ್ತಾ ಇಲ್ಲ ಅಂದ್ರೆ, ಗುಣಮಟ್ಟದ ಆಹಾರ ಪೂರೈಕೆ ಮಾಡಕ್ ಆಗ್ತಿಲ್ಲ ಅಂದ್ರೆ ಯಾಕಾಗಿರ್ಬೇಕಲ್ಲಿ ಶಿಕ್ಷಕರು ಮತ್ತೆ ನಿಲಯ ಪಾಲಕರು ಅಂತೆಲ್ಲ ಯಾಕೆ ಬೇಕು? ವಸಂತ್ ಕುಮಾರಿ ಅವ್ರಿಗೂ ಕೇಳ್ತಾ ಇರೋದು, ಮಾದೇವಪ್ಪ ಕೇಳ್ತಾ ಇರೋದು, ಮೂವರ ಮೇಲೆ ಒಮ್ಮೆಲೆ ಬರುತ್ತೆ ಅಂದ್ರೆ ಏನದ್ರ ಗುಟ್ಟು? ಏನ್ ಮಾಡಿದ್ದೀರಿ ಹಂಗಾರೆ ವಿದ್ಯಾರ್ಥಿಗಳಿಗೆ ನೀವು? ಅದರಲ್ಲೂ ಅತಿಥಿ ಶಿಕ್ಷಕ ಗುರುಸ್ವಾಮಿ ವಿರುದ್ಧ ಆರೋಪ ಇದೆ, ಗಂಭೀರ ಆರೋಪ ಇದೆ. ವಿದ್ಯಾರ್ಥಿನಿಯರ ಜೊತೆ ಅನುಚಿತವಾಗಿ ನಡ್ಕೊಂತಾ ಇದ್ದಾರೆ ಅಂತ. ಇದು ನಿಜವಾಗ್ಲೂ ಸಹ ಗಂಭೀರವಾದ ವಿಚಾರ. ಈಗಾಗಲೇ ಮೂವರು ಕೂಡ ಪ್ರತ್ಯೇಕವಾಗಿ ಸಭೆಯನ್ನ ಮಾಡ್ತಾ ಇದ್ದಾರಂತೆ. ಮೂವರು ಅಂದ್ರೆ ಏನು, ವಸಂತ್ ಕುಮಾರಿ, ಮಾದೇವಪ್ಪ, ಗುರುಸ್ವಾಮಿ, ಮೂವರು ಸಹ ಸಭೆಯನ್ನ ನಡೆಸ್ತಾ ಇದ್ದಾರೆ. ಏನ್ ಮಾಡೋದು, ಈ ತರ ವಿದ್ಯಾರ್ಥಿಗಳೆಲ್ಲ ಒಂದೇ ಸಲ ಎದ್ದು ಬಿಟ್ಟಿದಾರಲ್ಲ, ಯಾವ ರೀತಿಯಾಗಿ ನಾವು ಅವ್ರಿಗೆ ಸಮಾಧಾನ ಮಾಡಬೇಕು, ಯಾವ ರೀತಿಯಾಗಿ ನಾವು ಯಾರು ಮೊದಲು ರಾಜೀನಾಮೆ ಕೊಡ್ಬೇಕು, ಯಾರು ಕೆಲಸವನ್ನ ಬಿಡ್ಬೇಕು, ನಾವು ಬಿಡ್ಬೇಕಾ ನೀವು ಬಿಡ್ಬೇಕಂತ ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲೂ ಸಹ ಅಥವಾ ಕೆಲವೇ ಗಂಟೆಗಳಲ್ಲೂ ಸಹ ಆ ಒಂದು ವಿಚಾರ ಬೆಳಕಿಗೆ ಬರ್ತದೆ, ಯಾರು ಬಿಡಬೇಕು ಅಂತ. ನೋಡಿ, ದೊಡ್ಡ ಮಟ್ಟದಲ್ಲಿ ಈಗ ಅಲ್ಲಿ ಪ್ರತಿಭಟನೆ ಸಹ ಆಗ್ತಾ ಇದೆ. ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ. ಪ್ರಾಂಶುಪಾಲೆ ವಸಂತ್ ಕುಮಾರಿ, ನಿಲಯ ಪಾಲಕ ಮಾದೇವಪ್ಪ, ಈ ನಿಟ್ಟಿನಲ್ಲಿ ಅತಿಥಿ ಶಿಕ್ಷಕ ಗುರುಸ್ವಾಮಿ ವಿರುದ್ಧ ವಿದ್ಯಾರ್ಥಿಗಳು ಕೆಂಡಾಮಂಡಲರಾಗಿದ್ದಾರೆ. ಸುಮಾರು 500 ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಆಗಿರುವಂತದ್ದು ಈ ವಸತಿ ಶಾಲೆಯಲ್ಲಿ. ಒಂದು ಸರಿಯಾದ ಒಂದು ಸರ್ಕಾರಿ ವಸತಿ ಶಾಲೆಯನ್ನ ನಿರ್ವಹಣೆ ಮಾಡಕ್ ಬರದೇ ಇದ್ರೆ ಏನಕ್ಕೆ ಅಲ್ಲಿ ಕಟ್ಟಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮೊದಲನೇದಾಗಿ ಯಾಕೆ ಕಟ್ಟಬೇಕು, ಆ ಕಟ್ಟಿರುವಂತ ಜಾಗಗಳಿಗೆ ಇಂತಹ ಶಿಕ್ಷಕರನ್ನ, ಇಂತಹ ನಿಲಯ ಪಾಲಕರನ್ನ ಯಾಕೆ ಹಾಕ್ಬೇಕು? ಸಿಎಂ ಸಿದ್ದರಾಮಯ್ಯವರ ತವರು ಜಿಲ್ಲೆ ಸಾಲದಿದ್ದಕ್ಕೆ ಎಚ್ ಸಿ ಮಹದೇವಪ್ಪರು ಸಹ ಒಂದು ವರುಣಾ ವಿಧಾನಸಭಾ ಕ್ಷೇತ್ರಕ್ಕೂ ಸಹ ಇದು ಒಳಪಡುತ್ತೆ. ಯಾರನ್ನ ದೂಷಣೆ ಮಾಡಬೇಕು? ಲೋಕಸಭಾ ಕ್ಷೇತ್ರಕ್ಕೂ ಸಹ ಇದೊಂದು ಸ್ವಲ್ಪ ಒಳಪಡುತ್ತೆ. ತಗಡೂರು ವಿಧಾನಸಭಾ ಕ್ಷೇತ್ರಕ್ಕೂ ಒಳಪಡುತ್ತೆ. ಶಾಸಕ ದರ್ಶನ್ ಧ್ರುವ ನಾರಾಯಣ್ ಅವರು ಸಹ ಈ ವಿಚಾರವಾಗಿ ಗಂಭೀರವಾಗಿ ವಿಚಾರವನ್ನು ತೆಗೆದುಕೊಳ್ಬೇಕು. ವಿದ್ಯಾರ್ಥಿಗಳು ಈಗ ಪ್ರತಿಭಟನೆಯನ್ನು ನಿಲ್ಲಿಸಿರ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಈ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಮತ್ತೆ ಕಾಲೇಜು ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರಬಾರದು, ಸಮಸ್ಯೆಗಳು ಎದುರಾಗಬಾರ್ದು. ನೋಡಿ, ಪ್ರಿನ್ಸಿಪಾಲ್ ಡೌನ್ ಡೌನ್ ಆ ರೀತಿಯಾಗೆಲ್ಲ ಕೂಗ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಅಂದ್ರೆ ನೋಡಿ, ಈ ಕಡೆ ಒಂದು ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಇದ್ದೀವಿ ನಿಮ್ಗೆ. ಅಕ್ಕಿಯನ್ನ ನೋಡ್ತಾ ಇದ್ರೆ, ಅಕ್ಕಿಯನ್ನ ಉದುರಿ ಹಾಗೆ ಕೆಳಗಡೆ ಹಾಕಿದ್ರೆ ಅದನ್ನ ಪೌಡರ್ ಆಗುತ್ತೆ. ಹಾಗೆ 3 ಜನಕ್ಕೂ ಬಳದು ಬಿಟ್ರೆ ಆಗುತ್ತೆ. ಅದು ಪೌಡರ್ನ ತೆಗೆದುಕೊಂಡು ಹೋಗಿ 3 ಜನರ ಮುಖಕ್ಕೆ ಬಳದು ಬಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಆ ನಿಟ್ಟಿನಲ್ಲಿ ಆಹಾರವನ್ನ ಇಟ್ಕೊಂಡಿದ್ದಾರೆ. ಅಷ್ಟು ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಎಷ್ಟೋ ಅದ್ಭುತವಾಗಿದೆ ನೋಡಿ ಅಲ್ಲಿನ ವಿಜುವಲ್ಸ್. ಅಕ್ಕಿ ಡಿಪೋ ಅಕ್ಕಿನ ಹಾಗೆ ತಂದು ಇಟ್ಬಿಡೋದು. ಅಲ್ಲಿ ಒಳಗಡೆ ಜಾಡಾದ್ರೂ ಕಟ್ಬೋದು, ಗೂಡಾದ್ರೂ ಕಟ್ಬೋದು. ಅಲ್ಲಿ ಜಿರಳೆಗಳು ಅವು ಇವು ಎಲ್ಲ ಅದರ ಆವಾಸ ಸ್ಥಾನ ಮಾಡ್ಕೊಂಡಿದ್ದಾವೆ ಅಕ್ಕಿ ಮೂಟೆಯನ್ನ. ಆದ್ರೆ ಅದನ್ನ ಅನ್ನ ಮಾಡುವಂತಹ ಸಂದರ್ಭಗಳಲ್ಲಿ ಅದು ಯಾವ ರೀತಿ ಜರಡಿ ಹಿಡಿತಾರೆ ಅದೇನು ಸಹ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಜೊತೆಗೆ ವಿದ್ಯಾರ್ಥಿಗಳು ಅದನ್ನೇ ಆರೋಪ ಮಾಡ್ತಾ ಇರುವಂತದ್ದು, ಗುಣಮಟ್ಟದ ಆಹಾರವನ್ನ ಕೊಡ್ತಾ ಇಲ್ಲ, ಕಳಪೆ ಆಹಾರವನ್ನ ಪೂರೈಕೆ ಮಾಡ್ತಾ ಇದ್ದಾರೆ. ಆಮೇಲೆ ಮೆನು ಚಾರ್ಟ್ ಏನಿದೆ, ಏನು ಶನಿವಾರದಿಂದ ಮುಂದಿನ ಸೋಮವಾರದಿಂದ ಭಾನುವಾರದವರೆಗೂ ಏನೊಂದು ಮೆನು ಚಾರ್ಟ್ ಇದೆ, ಇದೇ ರೀತಿಯಾಗಿ ಈ ದಿನ ಇದನ್ನೇ ಕೊಡಬೇಕು, ಈ ದಿನ ಮಾಂಸಾಹಾರವನ್ನು ಕೊಡಬೇಕು, ಈ ದಿನ ಏನು ತಿಂಡಿಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಇದನ್ನ ಕೊಡಬೇಕು, ಅದನ್ನ ಮೆನು ಚಾರ್ಟ್ ಏನಿದೆ, ಆಹಾರದ ಮೆನು ಚಾರ್ಟ್ ಅದ್ರ ಪ್ರಕಾರ ಕೊಡ್ತಾನೆ ಇಲ್ವಂತೆ. ಹಂಗಾರೆ ಏನ್ ಮಾಡ್ತಾ ಇದ್ದೀರಿ? ಅನುದಾನ ಇಲ್ವಾ? ಕೇಳಿ, ಅನುದಾನವನ್ನ ಕೊಡಿಸ್ತಾರೆ. ಎಚ್ ಸಿ ಮಹದೇವಪ್ಪ ಇದ್ದಾರೆ, ಸಿಎಂ ಸಿದ್ದರಾಮಯ್ಯ ಇದ್ದಾರೆ, ಖುದ್ದು ಕೇಳಿ, ಪತ್ರ ಬರೀರಿ. ಅನುದಾನ ಸಿಗ್ತಾ ಇಲ್ಲ, ಹಾಗಾಗಿ ನಾವು ಈ ರೀತಿ ಮಾಡ್ತಾ ಇದ್ದೀವಿ ಅಂತ ಒಂದು ಸ್ಪಷ್ಟನೆನಾದ್ರು ಕೊಡಿ. ಇದ್ಯಾವುದು ಮಾಡ್ತಾ ಇಲ್ಲ.
ಅಲ್ಲಿ ನೋಡಿ ಹುಳ ಮಿಶ್ರಿತ, ಅದೇನು ಹಸಿಟ್ ಇದೆ, ಹಸಿಟ್ ಏನಿದೆ ಅದು ಹುಳ ಮಿಶ್ರಿತವಾಗಿದೆ. ಹೇಗಂದ್ರಾಗ ಬಿಸಾಡಿರೋಂಥದ್ದು ಅಲ್ಲಿ ನಿಮ್ಗೆ ದೃಶ್ಯಾವಳಿ ತೋರಿಸ್ತಾ ಇದ್ದೀನಿ ನೀಟಾಗಿ. ಹೇಗಂದ್ರಾಗ ಬಿಸಾಕಿದ್ದಾರೆ. ಜೊತೆಗೆ ಮೂಲಭೂತ ಸೌಕರ್ಯಗಳ ಕೊರತೆ, ಸ್ವಚ್ಛತೆ ಇಲ್ಲ. ಆಳ ಎತ್ತರಕ್ಕೆ ಬೆಳೀತಾ ಇದ್ದಾವೆ ಗಿಡಗಳು, ಅದನ್ನ ಕತ್ತರಿಸೋ ಕೆಲಸ ಮಾಡ್ತಾ ಇಲ್ಲ ಸಿಬ್ಬಂದಿಗಳನ್ನಿಟ್ಟು. ನೋಡಿ ಎಲ್ಲಂದ್ರಲ್ಲಿ ಕಸ. ಯಾವ ವಿಚಿತ್ರವಾದ ಒಂದು ಯಾವುದೋ ಒಂದು ಕಾಡಕ್ಕೆ ಬಂದ್ಬಿಟ್ಟಿದೀವಿ ಅನ್ನೋ ಫೀಲ್ ಆಗ್ತಾ ಇದೆ. ಅದು ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರು ಚೆನ್ನಾಗಿದೆ, ಅದ್ಭುತವಾದ ವ್ಯಕ್ತಿಯ ಹೆಸರನ್ನ ಇಟ್ಟಿದ್ದಾರೆ. ಆದ್ರೆ ಅಲ್ಲಿ ಆಗ್ತಾ ಇರೋದೆಲ್ಲ ಅನಾಚಾರ. ಒಂದ್ ಕಡೆ ಮೂಲಭೂತ ಸೌಕರ್ಯಗಳ ಕೊರತೆ, ಒಂದ್ ಕಡೆ ಗುಣಮಟ್ಟದ ಆಹಾರ ಪೂರೈಕೆ ಇಲ್ಲ, ಸರಿಯಾಗಿ ನೀರು ಬರ್ತಾ ಇಲ್ಲ ಅಂತಾನು ಸಹ ಒಬ್ರು ಹೇಳ್ತಾ ಇದ್ರು. ಸಾಕಷ್ಟು ತೊಂದರೆಗೀಡಾಗಿದ್ದಾರೆ. ಇನ್ನು ಪ್ರತಿಭಟನೆ ಮಾಡಬೇಡಿ ಅಂದ್ರೆ ಇರ್ತಾರ, ಅವರು ಮಾಡೇ ಮಾಡ್ತಾರೆ. ಈ ಕೂಡಲೇ ಅವ್ರು ಯಾರ್ಯಾರು ಇದ್ರು ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಮೂವರನ್ನ ಸದ್ಯಕ್ಕೆ ವಜಾ ಮಾಡಿ ಅಂತ ಏನ್ ಬೇಡಿಕೆಯನ್ನು ಇಟ್ಟಿದ್ದಾರೆ ಅವರ ಮೇಲೆ ತನಿಖೆ ಆಗಬೇಕು. ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತಹ HC ಮಹದೇವಪ್ಪ ಅವ್ರಿಗೂ ಸಹ ಇದು ಅನ್ವಯಿಸುತ್ತೆ. ಗಮನಿಸಬೇಕು, ಗಮನಿಸಿ ಏನಾಗಿದೆ ವಿದ್ಯಾರ್ಥಿಗಳನ್ನ ವಿಚಾರಿಸಬೇಕು. ಹಾಗೆ ಇದ್ರೆ ಇನ್ನೊಂದಿಷ್ಟು ಹಾಸ್ಟೆಲ್ಗೆ ಇದೇ ರೀತಿಯಾಗಿ ಜಸ್ಟ್ ಒಂದು ಸುದ್ದಿ ಆಗ್ತದೆ, ಹಾಗೆ ಸುಮ್ಮನೆ ಆಗ್ತಾರೆ ಅನ್ನೋ ರೀತಿಯಾಗಿ ಆಗುತ್ತೆ. ಅದಾಗಬಾರದು, ತಕ್ಷಣ ಕ್ರಮ ಕೈಗೊಳ್ಬೇಕು. ಸರ್ ಬಾತ್ರೂಮ್ಗಳು ಬರೀ ಎಲ್ಲ ಸ್ಟೋರ್ ಆಗ್ಬಿಟ್ಟವೆ ಸರ್, ಫುಲ್ ತುಂಬ್ಕೊಂಡು ಸುರಿತವೆ ಸರ್, ಆಚೆ ಬರ್ತವೆ ಸರ್, ಸ್ನಾನನೇ ಮಾಡಕ್ಕಾಗಲ್ಲ. ಸರ್ ಆಮೇಲೆ ಸ್ವಿಚ್ಗಳಿಲ್ಲ ಸರ್. ಆಮೇಲೆ KBR ಸ್ಕೂಲ್ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯಲ್ಲಿ ನಮಗೆ ಅಳ್ಸೋಗಿರೋ ಅನ್ನ ಕೊಡ್ತಾರೆ. ಆಮೇಲೆ ನೆಟ್ಗೆ ಏನು ಫೆಸಿಲಿಟಿ ಏನೂ ಇಲ್ಲ. ಆಮೇಲೆ ಇಲ್ಲಿಂದ ಸರ್ಕಾರದಿಂದ ರೇಷನ್ ಎಲ್ಲ ಕೊಟ್ಟರೆ ಪ್ರಿನ್ಸಿಪಲ್ ಮನೆಗೆ ತಗೋ ಹೋಗ್ತಾರೆ. ಬೇರೆ ಎಲ್ಲ ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಬೈತಾರೆ. ನಾವು ಹೆಂಗಿರೋದು ಇಲ್ಲೆಲ್ಲ ಟೀಚರ್ಸ್ಗಳೆಲ್ಲ ಬೈತಾರೆ, ಹೊಡಿತಾರೆ, ಫುಲ್ ಹೊಡಿತಾರೆ. ಸೈನ್ಸ್ ಟೀಚರ್ ಅಂತ ಯಾವ MLA MP ಬಂದ್ರೆ ಯಾವ ಸಿದ್ದರಾಮಯ್ಯ ಅವ್ರ ಅಪ್ಪ ಬಂದ್ರು ನಂಗೆ ಏನು ಮಾಡ್ಕೊಳಕ್ಕಾಗಲ್ಲ ಅಂತೀರು. ಯಾರ ಹೆಸರೇನು? ಗುರುಸ್ವಾಮಿ ಸರ್ ಅಂತ. ಪ್ರಿನ್ಸಿಪಲ್ ಊಟ ಅನ್ಸ್ಕೊಂಡ್ರೆ ಅನ್ನ ಕೊಡ್ತಾರೆ, ಆದ್ರೆ ಅವ್ರು ನಮ್ಮ ಹೋಗಿ ಕಳಿಸ್ತಾರೆ. ಟೀಚರ್ಸ್ಗಳೆಲ್ಲ ಬ್ಯಾಡ್ ವಯಸ್ಸೆಲ್ಲ ಮಾತಾಡ್ತಾರೆ. ನಾವು ಕೇಳಕ್ ಹೋಗ್ತಾರೆ, ವಾರ್ಡಲ್ಲ ಬೇಕಾದ್ರೆ ಮಾಡಿಲ್ಲ ತಿನ್ಕೆ ಇದ್ದೋಗಿ ಏನಂತಾರೆ. ಮತ್ತೆ ಆ ಪ್ರಿನ್ಸಿಪಲ್ ಏನೋ ಊಟ ಫುಡ್ಡು ಎಲ್ಲ ತಗೋಯ್ತಾರೆ, ತರಕಾರಿ ತಗೋಯ್ತಾರೆ, ಏನಾರ ಸೈಕಲ್ಗೆಲ್ಲರೂ ಯಾವ MLA MP ಬಂದ್ರೆ ಹೊರಗಡೆ ತಗೋಯ್ತಾರಾ? ಇಲ್ಲಿ ಹೊರಗಡೆ ಅಕ್ಕಿ ಬೇಳೆ ಎಲ್ಲ ರೇಷನ್ ಎಲ್ಲ ಒಂದ್ಸತಿ ವಿಸಿಟ್ ಕೊಡ್ಬೇಕು. ಅವರು 20,000 ಲಂಚ ತಗೊಂಡು ನಮ್ಗೆ ಇಲ್ಲಿ ಒಂದ್ಸತಿ ವಿಸಿಟ್ ಕೊಡ್ತೇ ಇಲ್ಲ. ಅವ್ರು ಯಾರು ಬರ್ತಾರೆ ನಮ್ಮ ಹತ್ರ? ಯಾರು 20,000 ಲಂಚ ತಗೊಂಡು ಅಂತ ಹೇಳ್ತಾರೆ? ಜಂಟಿ ನಿರ್ದೇಶಕರು ಮೈಸೂರವರು ಬರ್ತಾ ಇಲ್ಲ ನಮ್ಮ ಹತ್ರ. ಇಲ್ಲೆಲ್ಲ ಬಂದು ನಮ್ಗೆಲ್ಲ ವಿಸಿಟ್ ಮಾಡ್ಬೇಕು. ಲಂಚ ಕೊಟ್ಟಿದ್ದೀನಿ ಅಂತ ಹೇಳ್ತಾರ ಯಾರು? ಸೈನ್ ಟೀಚರ್ ಅಂತ ಅವ್ರೆ. ನಮ್ಗೆ ಏನ್ ಬಂದು ನಮ್ಗೆ ಯಾರು ಏನ್ ಬಂದು ನಮ್ಗೆ ಏನ್ ನರೇಂದ್ರ ಮೋದಿ ಬಂದ್ರು ಅವ್ರದ್ದೇನು ಇದ್ ಮಾಡಕ್ಕಾಗಲ್ವಂತೆ, ಹಂಗ ಹಿಂಗೆ ಎಲ್ಲಾನು ಬೈತಾರೆ. ಎಸ್, CM ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಹೇಳದೇ ಇರೋದಕ್ಕೆ ಮೊದಲನೇದಾಗಿ ಮುಖ್ಯವಾಗಿ, ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ HC ಮಹದೇವಪ್ಪರ ಒಂದು ಕ್ಷೇತ್ರಕ್ಕೂ ಸಹ ಇದು ಒಳಪಡುತ್ತೆ ಅಂತ ಗೊತ್ತಾಗಿರುವಂತದ್ದು. ಈ ಒಂದು ತಗಡೂರು ಗ್ರಾಮದಲ್ಲಿರುವಂತಹ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಜೊತೆಗೆ ವಿಜ್ಞಾನ ಕಾಲೇಜು, ಅದರ ಜೊತೆಗೆ ವಿಜ್ಞಾನ ಕಾಲೇಜ್ ಸಹ ಇಲ್ಲಿ ಸಮರ್ಪಕವಾಗಿ ಆಹಾರವನ್ನ ಪೂರೈಕೆ ಮಾಡ್ತಾ ಇಲ್ಲ, ಜೊತೆಗೆ ಗುಣಮಟ್ಟದ ಆಹಾರವನ್ನು ಸಹ ಕೊಡ್ತಾ ಇಲ್ಲ. ಮೆನು ಚಾರ್ಟ್ ಏನಿದೆ ಅದನ್ನು ಸಹ ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ. ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಇದಕ್ಕೆಲ್ಲ ಕಾರಣ ಮೇಲ್ವಿಚಾರಕರು, ಏನ್ ನಿಲಯ ಪಾಲಕರು ಏನಿದ್ದಾರೆ, ಜೊತೆಗೆ ಆ ಪ್ರಾಂಶುಪಾಲೆ, ಅತಿಥಿ ಶಿಕ್ಷಕ, ಮೂವರ ವಿರುದ್ಧನೂ ಸಹ ವಿದ್ಯಾರ್ಥಿಗಳು ಸಿಡಿದಿದ್ದಾರೆ. ಸುಮಾರು 580 ವಿದ್ಯಾರ್ಥಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು, ಪ್ರತಿಭಟನೆಯನ್ನು ಸಹ ಮಾಡಿದ್ದಾರೆ. ಅವರು ವಿದ್ಯಾರ್ಥಿಗಳ ಅಳಲು ಇಷ್ಟೇ, ಮೂವರನ್ನು ಸಹ ವಜಾಗೊಳಿಸಬೇಕು, ವಜಾಗೊಳಿಸಿದ್ರೆ ಈ ಒಂದು ವಸತಿ ಶಾಲೆ ಎಂದಿನಂತೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ನಂಜನಗೂಡು ವರದಿಗಾರರಾದಂತಹ ವೆಂಕಟೇಶ್ ನೇರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ವೆಂಕಟೇಶ್, ಸುಮಾರು 580 ವಿದ್ಯಾರ್ಥಿಗಳು ಏಕಕಾಲಕ್ಕೆ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು, ಜೊತೆಗೆ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಏನಿದೆ ಆ ಕಾಲೇಜು ಇಬ್ಬರು ವಿದ್ಯಾರ್ಥಿಗಳು ಸಹ ಮಾಡ್ತಾ ಇದ್ದಾರೆ. ಏನ್ ಇವರ ಮುಖ್ಯವಾದ ಬೇಡಿಕೆ ಮತ್ತೆ ಏನೇನು ಆರೋಪಗಳನ್ನ ಇದೆ?
ಖಂಡಿತ ಚೇತನ್, ನಂಜನಗೂಡು ತಾಲೂಕು ಹೊರ ಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿ ಬರುವಂತ ತಗಡೂರು ಗ್ರಾಮ ಪಕ್ಕದಲ್ಲಿರುವಂತ ಕೊಂತೈನುಂಡಿ ಒಂದು ಗ್ರಾಮದಲ್ಲಿರುವಂತ ಒಂದು ಅಟಲ್ ಬಿಹಾರಿ ವಸತಿ ಶಾಲೆ ಅಂತ ಇದೆ ಒಂದು ವಸತಿ ಶಾಲೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಅಂತ ಹೇಳ್ಬೋದು. ಸುಮಾರು 580ಕ್ಕಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಒಂದು ವಸತಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ 6ನೇ ಕ್ಲಾಸಿಂದ ಪಿಯುಸಿ ತನಕ ಸಹ ಒಂದು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಚೇತನ್. ಯಾಕಂದ್ರೆ ಈ ಒಂದು ಶಾಲೆಯಲ್ಲಿ ಏನು ವಿದ್ಯಾರ್ಥಿಗಳು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮೆನು ಪ್ರಕಾರ ಅಂದ್ರೆ ಏನು ಚಾಟ್ ಲಿಸ್ಟ್ ಪ್ರಕಾರ ನಮ್ಗೆ ಸರಿಯಾದ ರೀತಿಯಾದಂತಹ ಊಟ ತಿಂಡಿಗಳನ್ನು ಕೊಡ್ತಾ ಇಲ್ಲ. ಮತ್ತೆ ಜೊತೆಗೆ ಅಲ್ಲಿನ ಒಂದು ವಾಸ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿನ ಒಂದು ಏನೋ ವಾಸ ಮಾಡ್ತಾ ಇರೋ ವಸತಿ ಶಾಲೆಗಳೆಂದರೆ ಅವರು ಕೊಟ್ಟಿರುವಂತ ಕೊಠಡಿಗಳಲ್ಲಿ ಸರಿಯಾದ ರೀತಿಯಾದಂತಹ ಕರೆಂಟ್ ವ್ಯವಸ್ಥೆ ಇಲ್ಲ ಮತ್ತು ಫ್ಯಾನ್ ವ್ಯವಸ್ಥೆ ಇಲ್ಲ. ಜೊತೆಗೆ ಅಲ್ಲಿ ಮತ್ತು ಅವರ ಒಂದು ಶೌಚಾಲಯ ಏನು ಮೂಲಭೂತ ಏನು ಒದಗಿಸ್ತಾ ಇದ್ದಾರಂತ ವ್ಯವಸ್ಥೆ ಸರಿಯಾದ ರೀತಿ ಇಲ್ಲ. ಜೊತೆಗೆ ಬಟ್ಟೆ ಮತ್ತು ಇತರ ವಸ್ತುಗಳಂತ ಒಂದು ಬಟ್ಟೆಯನ್ನು ಒಂದು ವಾಶ್ ಮಾಡುವಂತ ಸಂದರ್ಭದಲ್ಲಿ ಸರಿಯಾದಂತ ಒಂದು ವ್ಯವಸ್ಥೆಗಳಿಲ್ಲ ಅನ್ನೋದು ಒಂದು ವಿದ್ಯಾರ್ಥಿಗಳ ಒಂದು ಆರೋಪ. ಜೊತೆಗೆ ಅಲ್ಲಿನ ಒಂದು ಶಿಕ್ಷಕರು ಏನಿದ್ದಾರೆ, ಅತಿಥಿ ಶಿಕ್ಷಕರು ಏನಿದ್ದಾರೆ, ಅವರು ಸಹ ಒಂದು ವಿದ್ಯಾರ್ಥಿಗಳ ಜೊತೆಗೆ ಒಂದು ಅಸಭ್ಯ ಭಾಷೆಗಳಲ್ಲಿ ಜೊತೆ ಮಾತಾಡ್ತಾ ಇದ್ದಾರೆ. ಜೊತೆಗೆ ಸರಿಯಾದ ರೀತಿಯಲ್ಲಿ ಒಂದು ಪಾಠ ಪ್ರವಚನಗಳು ಮಾಡ್ತಾ ಇಲ್ಲ. ಮತ್ತೆ ಅವ್ರಿಗೆ ಒಂದು ಏನು ಅಸಭ್ಯ ಒಂದು ಮಾತುಗಳ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ವಿದ್ಯಾರ್ಥಿ ಜೊತೆಗಳು ಮಾತಾಡ್ತಾ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ಜೊತೆಗೆ ಅಲ್ಲಿನ ಈ ಒಂದು ವಿಷಯವಾಗಿ ಒಂದು ಪ್ರಿನ್ಸಿಪಾಲ್ ಸಹ ಒಂದು ನಾವು ಮನವಿ ಮಾಡೋದು ಸಹ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ತಾ ಇಲ್ಲ. ಜೊತೆಗೆ ಅಲ್ಲಿನ ನಿಲಯ ಪಾಲಕರಿದ್ದಾರೆ, ಅವ್ರದ್ದು ಒಂದು ಸರಿಯಾದ ರೀತಿಯಾದಂತಹ ಊಟ ತಿಂಡಿ ವ್ಯವಸ್ಥೆಗಳನ್ನು ಏನು ಒದಗಿಸ್ತಾ ಇಲ್ಲ. ಜೊತೆಗೆ ಅಲ್ಲಿನ ಮತ್ತು ಅಲ್ಲಿ ಪ್ರತಿಯೊಂದು ಏನು 6 ತಿಂಗಳ ನಂತರ ಒಂದು ವಾರ್ಡನ್ಗಳು ಚೇಂಜ್ ಆಗಬೇಕು. ಆದ್ರೆ 6 ವರ್ಷಗಳಿಂದ ಯಾವುದೇ ರೀತಿಯಾದಂತಹ ವಾರ್ಡನ್ಗಳು ಚೇಂಜ್ ಆಗಿಲ್ಲ ಅಂತ ಹೇಳ್ತಾ ಇದಾರೆ. ಅಲ್ಲಿನ ಒಂದು ವಿದ್ಯಾರ್ಥಿಗಳ ಒಂದು ಆರೋಪ ಆಗಿದೆ ಅಂತ ಹೇಳ್ಬೋದು ಚೇತನ್. ಜೊತೆಗೆ ಈಗ ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಬಟ್ ಈ ಮೂವರು ಏನೋ ಸಭೆಯನ್ನು ನಡೆಸ್ತಾ ಇದ್ದಾರೆ ಅಂತ ಒಂದಿಷ್ಟು ಮಾಹಿತಿ ಬಂದಿರುವಂತ ಅದ್ರ ಬಗ್ಗೆ ಮಾತನಾಡೋದು. ಖಂಡಿತ ಚೇತನ್, ನಂಜನಗೂಡು ತಾಲೂಕಿನಲ್ಲಿ ಇರುವಂತ ಒಂದು ತಗಡೂರು ಕೊಂತೈನುಂಡಿ ಗ್ರಾಮದಲ್ಲಿ ಇರುವಂತಹ ಒಂದು ವಸತಿ ಶಾಲೆಯಲ್ಲಿ ಅಂದ್ರೆ ಅಟಲ್ ಬಿಹಾರಿ ಒಂದು ವಸತಿ ಶಾಲೆಯಲ್ಲಿ ನಡೆದಿರಂತ ಘಟನೆ ಅಂತ ಹೇಳ್ಬೋದು. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅಲ್ಲಿನ ಒಂದು ವಿದ್ಯಾರ್ಥಿಗಳು ತಾವು ಏನು ಒಂದು ಆರೋಪ ಮಾಡ್ತಾರೆ ಅಂದ್ರೆ, ನಾವು ಗಮನಿಸಬೇಕಾದಂತ ವಿಚಾರ ಏನಂದ್ರೆ, ಈ ಒಂದು ಏನು ಕ್ರೈಸ್ತ ಸಂಸ್ಥೆಯಿಂದ ಏನೋ ನಿರ್ವಹಿಸುತ್ತಿರುವಂತಹ ಸಂಸ್ಥೆ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಅಂದ್ರೆ ಈ ಒಂದು ತಾಲೂಕಿನವರೇ ತಮ್ಮ ತಾಲೂಕಿನ ಒಂದು ನಡೆದಿರುವಂತ ಒಂದು ಸ್ಕೂಲಿನ ಒಂದು ಘಟನೆ ಅಂತ ಹೇಳ್ಬೋದು. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಪ್ರತಿನಿಧಿಸುವಂತ ಒಂದು ಒಣ ಕ್ಷೇತ್ರದಲ್ಲಿ ನಡೆದಿರುವಂತ ಘಟನೆ ಅಂತ ಹೇಳ್ಬೋದು. ಜೊತೆಗೆ ನಾವು ಗಮನಿಸಬೇಕಾದ ಅಂಶ ಏನಂದ್ರೆ, ಈ ಒಂದು ಈ ಒಂದು ವಿದ್ಯಾರ್ಥಿಗಳ ಜೊತೆ ಅವ್ರ ಜೊತೆ ಒಂದು ವಿದ್ಯಾರ್ಥಿಗಳು ಆ ಒಂದು ಪೋಷಕರು ಅಂದ್ರೆ ಪೋಷಕರ ಒಂದು ಆರೋಪ ಏನಂದ್ರೆ, ವಿದ್ಯಾರ್ಥಿಗಳು ಮತ್ತು ಪೋಷಕರ ಒಂದು ಆರೋಪ ಅಂತ ಏನು ಅಲ್ಲಿನ ಒಂದು ಪ್ರಾಂಶುಪಾಲರು ಮತ್ತು ನಿಲಯ ಪಾಲಕರು ಜೊತೆಗೆ ಏನು ಫ್ಯಾಕಲ್ಟಿ ಅಂದ್ರೆ ಗೆಸ್ಟ್ ಲೆಕ್ಚರ್ ಅತಿಥಿ ಶಿಕ್ಷಕರನ್ನು ಏನು ಅವರ ಮೇಲೆ ಕ್ರಮ ಕೈಗೊಳ್ಬೇಕು ಅನ್ನೋದು ಒಂದು ಬೇಡಿಕೆ ಆಗಿತ್ತು. ಜೊತೆಗೆ ನಾವು ಗಮನಿಸಬೇಕಾದಂತ ಅಂಶ ಏನಂದ್ರೆ, ಕಳೆದ ಒಂದು ಬಾರಿ ಒಂದು ಪ್ರತಿಭಟನೆ ಆಗಿತ್ತು. ಅಂದ್ರೆ ಯಾಕೆ ಹೇಳ್ತೀನಿ ವಿಚಾರ ಅಂದ್ರೆ, ಕಳೆದ ಬಾರಿ ನಮ್ಗೆ ಇದೇ ರೀತಿ ಒಂದು ಲೆಕ್ಚರ್ ಬೇಕು ಅಂದ್ರೆ ಒಂದು ಉತ್ತಮ ಒಬ್ಬ ಶಿಕ್ಷಕರೊಂದು ವರ್ಗಾವಣೆ ಆಗಿರ್ತಾರೆ, ಆ ಒಂದು ಶಿಕ್ಷಕರನ್ನೇ ಇಲ್ಲಿಗೆ ನೇಮಿಸಬೇಕು ಅನ್ನುವುದು ವಿದ್ಯಾರ್ಥಿಗಳ ಕಳೆದ 2 ವರ್ಷದಿಂದ ಒಂದು ಪ್ರತಿಭಟನೆ ಆಗಿತ್ತು. ಆದರೆ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಂದ್ರೆ, ಈ ಒಂದು ಸಂದರ್ಭದಲ್ಲಿ ಈ ರೀತಿ ಅಂದ್ರೆ ಏನು ಈ ಒಂದು ಅತಿಥಿ ಶಿಕ್ಷಕನ ವರ್ಗಾವಣೆ ಮಾಡಿ ಅಥವಾ ಅಮಾನತ್ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅನ್ನೋದು ಅಲ್ಲಿನ ವಿದ್ಯಾರ್ಥಿಗಳ ಒಂದು ಪ್ರಶ್ನೆ ಇದೆ. ಅಂದ್ರೆ ನಾವು ಗಮನಿಸಬೇಕಾದ 2 ಅಂಶಗಳೆಂದ್ರೆ, ಇಲ್ಲಿನ ಒಂದು ಎಜುಕೇಶನ್ ಅಂದ್ರೆ ಉತ್ತಮ ಮಟ್ಟದಲ್ಲಿ ಇದೆ, ಜೊತೆಗೆ ಪರಿಸರ ಒಂದು ಉತ್ತಮ ಮಟ್ಟದಲ್ಲಿ ಗೊತ್ತಾಯ್ತು ಅಂದ್ರೆ ಆ ರೀತಿ ನಮ್ಗೆ ಟೀಚರ್ ಗಳು ಅನ್ನೋದು ಈಗ ಪ್ರಸ್ತುತ ಇರುವ ಒಂದು ವಿದ್ಯಾರ್ಥಿಗಳ ಒಂದು ಬೇಡಿಕೆ ಆಗಿತ್ತು ಅಂತಾನೆ ಹೇಳ್ಬೋದು ಚೇತನ್. ಏನಾದ್ರು ಅಮಾನತ್ ಆಗ್ತಾರಾ ಇಲ್ಲ ಇವ್ರು ಮಾಡ್ತಾ ಇರೋ ಸಭೆ ಪ್ರಕಾರ ಮೂವರೇ ಕೂತ್ಕೊಂಡು ಮಾಡ್ತಾ ಇರೋದ್ರಿಂದ ನೀನ್ ಮೊದ್ಲು ರಾಜೀನಾಮೆ ಕೊಡು ಇಲ್ಲ ನಾನು ಕೊಡ್ತೀನಿ, ಆ ತರದ ಏನಾದ್ರು ಮಾತುಕತೆ ನಡೆಯೋ ಸಾಧ್ಯತೆ ಇದೆಯಾ? ಖಂಡಿತ ನಾವು ಗಮನಿಸಬೇಕಾದ ಅಂಶ ಏನಂದ್ರೆ ಚೇತನ್, ಯಾಕಂದ್ರೆ ಈ ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ ತಾಲೂಕು ಆಡಳಿತದ ತಹಸೀಲ್ದಾರ್ ಮತ್ತು ಜಂಟಿ ನಿರ್ದೇಶಕಾಲಯರಂತೆ ರಂಗೇಗೌಡರು ಸಹ ಈ ಒಂದು ಪ್ರತಿಭಟನೆ ಅಂದ್ರೆ ವಿದ್ಯಾರ್ಥಿಗಳ ಅಹವಾಲುಗಳು ಮತ್ತು ಪೋಷಕರ ಒಂದು ಅಹವಾಲುಗಳನ್ನು ಕೇಳಲು ಬಂದಿರೋ ಆ ಒಂದು ಸಂದರ್ಭದಲ್ಲಿ ಮತ್ತು ಎಸಿ ಅವರು ಸಹ ಒಂದು ಕ್ರೈಸ್ತ ಇನ್ಸ್ಟಿಟ್ಯೂಟ್ ಸಂಬಂಧಪಟ್ಟಂತೆ ಎಸಿ ಅವರು ಸಹ ಆ ಒಂದು ಸಭೆಗೆ ಭಾಗವಹಿಸ್ತಾರೆ. ಅಂದ್ರೆ ವಿದ್ಯಾರ್ಥಿಗಳ ಅಹವಾಲುಗಳನ್ನು ಕೇಳ್ತಾರೆ ಮತ್ತು ಜೊತೆಗೆ ಪೋಷಕರ ಆರೋಪಗಳು ಮತ್ತು ದೂರು ದುಮ್ಮಾನಗಳನ್ನು ಕೇಳ್ತಾರೆ. ಜೊತೆಗೆ ಈ ಏನೋ ಅವರ ಒಂದು ಆರೋಪಗಳು ಏನಾಗಿದ್ದಾರೆ ಅಂದ್ರೆ, ಅಲ್ಲಿನ ಪ್ರಿನ್ಸಿಪಾಲ್ ಮತ್ತೆ ನಿಲಯ ಪಾಲಕರು ಮತ್ತು ಅತಿಥಿ ಶಿಕ್ಷಕರನ್ನು ಅಮಾನತ್ ಮಾಡ್ಬೇಕು ಅನ್ನೋದು ಒಂದು ಪೋಷಕರ ಬೇಡಿಕೆ ಆಗಿರುತ್ತೆ. ಜೊತೆಗೆ ಈ ಒಂದು ಕಾರಣಗಳಿಂದ ನಾವು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ತೇವೆ ಮತ್ತು ಅಂತ ಹೇಳ್ತಾರೆ. ಜೊತೆಗೆ ಅಲ್ಲಿನ
ಅಲ್ಲಿನ ಏನು ಶಿಕ್ಷಕರಿದ್ದಾರೆ ಅಥವಾ ಯಾರು ಇನ್ನು ಗೆಸ್ಟ್ ಫ್ಯಾಕಲ್ಟಿಗಳಿದ್ದಾರೆ ಅವರು ಸಹ ಒಂದು ಪರಿಶೀಲನೆ ಮಾಡಿ ನಾವು ಚೇಂಜ್ ಮಾಡ್ತೀವಿ ಇನ್ನು 3-4 ತಿಂಗಳಲ್ಲಿ, ಮತ್ತೆ 3-4 ತಿಂಗಳಲ್ಲಿ ಎಲ್ಲರೂ ಸಹ ಒಂದು ಚೇಂಜ್ ಮಾಡ್ತೀವಿ ಅಂದ್ರೆ ಬೇರೆ ರೀತಿ ಬೇರೆ ಕಡೆ ವರ್ಗಾವಣೆ ಮಾಡ್ತೀವಿ, ಮತ್ತೆ ಅವರ 3 ಜನ ಇದ್ರೆ ಅವ್ರಿಗೆ ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಾ ಇದ್ರು ಚೇತನ್. ಎಸ್ ಧನ್ಯವಾದಗಳು ವೆಂಕಟೇಶ್ ನಿಮ್ಮ ಸುದೀರ್ಘವಾದ ಮಾಹಿತಿಗಾಗಿ. ಸುದೀರ್ಘವಾಗಿ ನಮ್ಮ ವರದಿಗಾರ ವೆಂಕಟೇಶ್ ಅವರು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಅಲ್ಲಿ ಈಗ ಕ್ರೈಸ್ಟ್ ಮುಖ್ಯಸ್ಥರಾದಂತಹ ಅವರು ಸಹ ಬಂದು ಆ ಒಂದು ವಿಚಾರದಲ್ಲಿ ಮಾತುಕತೆಯನ್ನ ಅಂದ್ರೆ ವಿದ್ಯಾರ್ಥಿಗಳ ಜೊತೆ ಮಾತನಾಡುವಂತ ಕೆಲಸವನ್ನು ಸಹ ಮಾಡಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳು ಈಗ ಸದ್ಯಕ್ಕೆ ಪ್ರತಿಭಟನೆಯನ್ನ ಈ ಬೂದಿ ಮುಚ್ಚಿದ ಕೆಂಡದ ರೀತಿಯಾಗಿ ಇಟ್ಟಿದ್ದಾರೆ. ಆದ್ರೆ ಇವರ ಈ ಅತಿಥಿ ಶಿಕ್ಷಕ ಆಗಿರ್ಬೋದು, ಜೊತೆಗೆ ಅಲ್ಲಿರುವಂತಹ ನಿಲಯ ಪಾಲಕರು ಪ್ರಾಂಶುಪಾಲೆ ವಸಂತ್ ಕುಮಾರಿ, ನಿಲಯ ಪಾಲಕ ಮಾದೇವಪ್ಪ, ಜೊತೆಗೆ ಅತಿಥಿ ಶಿಕ್ಷಕ ಗುರುಸ್ವಾಮಿ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಜೊತೆಗೆ ಅಮಾನತ್ತಾಗಬೇಕು. ಈಗ ಏನು ಅತಿಥಿ ಶಿಕ್ಷಕ ಏನಿದ್ರು ಗುರುಸ್ವಾಮಿ, ಆತನಿಗೆ ಧರ್ಮದೇಟನ್ನು ಸಹ ಕೊಟ್ಟಿದ್ದಾರೆ, ಗೂಸವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ವಿದ್ಯಾರ್ಥಿಗಳ ಜೊತೆ ಅನುಚಿತವಾಗಿ ವರ್ತನೆಯನ್ನ ಮಾಡ್ತಿದ್ರಂತೆ. ಅನುಚಿತ ವರ್ತನೆಯನ್ನ ತೋರಿದ ಪರಿಣಾಮ ಅವರಿಗೆ ಧರ್ಮದೇಟು ಸಹ ಬಿದ್ದಿದೆ. ಸರಿಯಾಗಿ ವಧೆ ಕೊಟ್ಟಿದ್ದಾರೆ ಅಲ್ಲಿ ವಿದ್ಯಾರ್ಥಿಗಳು. ಈ ರೀತಿ ಮಾಡ್ತಾ ಇರೋದ್ರಿಂದ ಸರಿಯಾಗಿ ವಧೆ ಕೊಟ್ಟು ಅವ್ರನ್ನ ಪ್ರತಿಭಟನೆ ಸ್ಥಳಕ್ಕೆ ಸಹ ಕರ್ಕ ಬಂದಿದ್ದಾರೆ. ಈ ಒಂದು ವಿಚಾರವೂ ಸಹ, ಈ ಒಂದು ವಿಜುವಲ್ಸ್ ಸಹ ನಿಮ್ ಬಳಿ ಅಂದ್ರೆ ನಮ್ಗೆ ಲಭ್ಯವಾಗಿರುವಂತದ್ದು, ಅದನ್ನು ಸಹ ನಿಮ್ಗೆ ನಮ್ಮ ಸ್ಕ್ರೀನ್ ನ ಎಡಭಾಗದಲ್ಲಿ ತೋರಿಸ್ತಾ ಇದ್ದೀವಿ. ಈಗ ಫಸ್ಟ್ ಯಾವ ಕೇಸ್ ಕರ್ಕೊಂಡ್ಬರ್ಬೇಕಾಯ್ತು, ನಾ ಕರೆಯಂದೇವಲ್ಲ ಬಂದಲ್ಲ ಇಲ್ಲಿ ಮಾತಾಡ್ಬೇಕು. ಅಲ್ಲಿ ನೋಡ ಕೇಸ್ ಪಟ್ನ ಮಜೂರಿ ಕೇಸ ಇಬ್ರು ಮಾತಾಡ್ಲಿ. ಬನ್ನಿ ಸಾರ್ ಇಲ್ಲಿ ನೋಡಿ, ಬನ್ನಿ ನೋಡಿ ಇಲ್ಲೆಲ್ಲ ಒಂಥರ ಸರ್ ಇದೆ ಸರ್, ಎಲ್ಲ ಉಳಿಸಿದೆ ಸರ್. ನೋಡಿ ಸರ್, ಎಲ್ಲ ಉದ್ದು ಬಿದ್ದಿದೆ ಸರ್. ಇದು ಎಲ್ಲ ಉದ್ದು ಮುಚ್ಚಾಕಿದೆ ಸರ್. ನೋಡಿ ಸರ್, ಎಸ್ ನಂಜನಗೂಡಿನ ಈ ಒಂದು ನಂಜನಗೂಡು ತಾಲೂಕಿನಲ್ಲಿರುವಂತಹ ತಗಡೂರು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಮತ್ತೆ ಸಮರ್ಪಕ ಆಹಾರವನ್ನ ಪೂರೈಕೆ ಮಾಡ್ತಿಲ್ಲ ಅಂತ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಈ ಈಗ ದೊಡ್ಡ ಹೋರಾಟ ನಡೀತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಪೋಷಕರಾದಂತಹ ಮಾದೇವಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನು ಮಾಡ್ತಾರೆ. ಸರ್ ಮಾದೇವಪ್ಪರೇ ನಮಸ್ಕಾರ. ಸರ್ ನಮಸ್ತೆ, ಹೇಳಿ ಸರ್. ಈಗ ವಿದ್ಯಾರ್ಥಿಗಳಿಗೆ ಮತ್ತೆ ವಿದ್ಯಾರ್ಥಿನಿಯರಿಗೆ ಏನೆಲ್ಲ ತೊಂದರೆಗಳಾಗ್ತಾ ಇತ್ತು, ಈ ಊರಿಂದ ಏನ್ ತೊಂದರೆ ಆಗ್ತಾ ಇತ್ತು ಅಂತ ಮುಖ್ಯವಾಗಿ? ಸರ್ ಊಟದ ವ್ಯವಸ್ಥೆಯಲ್ಲಿ ಸರ್ ತುಂಬಾ ತೊಂದರೆ ಇದೆ. ಅಲ್ಲಿಂದ ಊಟದ ಹಾಲಲ್ಲಿ ಹೊರಗಡೆನೆಲ್ಲ ಕ್ಲೀನ್ ಸ್ವಚ್ಛತೆ ಇಲ್ಲ.
ಎಲ್ಲ ಕ್ಲೀನ್ ಆಗಿ ಇಟ್ಕೊಂಡಿಲ್ಲ ಸರ್. ಆಮೇಲೆ ಊಟದ ವ್ಯವಸ್ಥೆ ಇಲ್ಲ, ಮತ್ತೆ ತಿನ್ನೋ ಆಹಾರದಲ್ಲೂ ಕ್ಲೀನ್ ಆಗಿಲ್ಲ ಸರ್. ಎಲ್ಲ ಹುಳಗಳಿದೆ ಅಕ್ಕಿಲಿ, ಮತ್ತೆ ಟೊಮೊಟೊ ತರಕಾರಿಗಳ ತಕೊಂಬಂದ್ರ ಐಟಮ್ಗಳೆಲ್ಲ ಚೆನ್ನಾಗಿ ಕ್ಲೀನ್ ಆಗಿ ಇಟ್ಕೊಂಡಿಲ್ಲ ಸರ್ ಅವರೆಲ್ಲ. ಮತ್ತೆ ಹೊರಗಡೆ ರೂಮ್ಗಳು ವಿದ್ಯಾರ್ಥಿ ಇರೋ ರೂಮ್ಗಳು ಸರ್ ಕ್ಲೀನಿಂಗ್ಸ್ ಇಲ್ಲ. ಎಲ್ಲ ಹೊರಗಡೆ ಎಲ್ಲ ಗಲೀಜಾಗಿ ಮತ್ತೆ ಚೆತ್ತ ಎಲ್ಲ ಬೆಳ್ಕೊಂಡಿದೆ. ಅದರಿಂದ ಹುಡುಗರಿಗೆ ಫುಲ್ ಎಲ್ಲ ಇದ್ ಬರೋದು, ಜ್ವರ ಬರೋದು, ಮತ್ತೆ ಕಾಯಿಲೆಗಳ ತರ ಇದ್ ಬರೋದು ಅವೆಲ್ಲ ಇದಾಗಿದೆ ಸರ್. ಸುಮಾರು ದಿನ ಆಗಿದೆ. ಮತ್ತೆ ಎಲ್ಲ ಹೇಳಿದ್ದಾರೆ, ಹಾಗೂ ಕ್ರಮ ತಗೊಂಡಿಲ್ಲ ಯಾರು. ನಿಮ್ಮ ಮಗಳು ಅಥವಾ ಮಗ ಯಾರು ಓದ್ತಾ ಇದ್ದಾರೆ ಅಲ್ಲಿ? ಮಗಳು ಇದಲ್ಲ ಸರ್, ಮಗಳು ಇಬ್ರು ಇದ್ದಾರೆ ಸರ್ ಅಲ್ಲಿ. ಇಬ್ರು ಇದಾರ, ಮಗಳು ಇಬ್ರು. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದಾರೆ ಸರ್? ಒಬ್ರು 9th, ಒಬ್ರು 6th ಸರ್. 6th ಓದ್ತಾ ಇದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳು ಅಂದ್ರೆ ನಿಮ್ಮ ಮಕ್ಕಳು ಬಂದು ಹೇಳ್ತಾ ಇದಾರೆ ಈ ರೀತಿ ಆಗ್ತಾ ಇದೆ ಅಲ್ಲಿ ಅಂತ? ಹೌದೌದು ಸರ್. ಯಾವಾಗಿಂದ ಈ ರೀತಿ ಇದೆ ಅಂತ ಸರ್? ಇದು ಸುಮಾರು 1 ವರ್ಷದಿಂದ ಇದೆಯಾ ಅಂತ ಸರ್. ಅದಾಗ್ಲೂ ಹುಡುಗರು ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾ ಇದಾರೆ. ಬಿಡಿ ಇವತ್ತು ಸರಿ ಆಗುತ್ತೆ, ನಾಳೆ ಸರಿ ಆಗುತ್ತೆ ಅಂತ ಪೇರೆಂಟ್ಸ್ ಗಳಿಗೆ ಯಾರಿಗೂ ಹೇಳಿಲ್ಲ ಸರ್ ಅವರು. ಇವತ್ತು ಸರಿ ಆಗುತ್ತೆ, ನಾಳೆ ಸರಿ ಆಗುತ್ತೆ ಅನ್ಕೊಂಡು ಹಂಗಾಗಿ ಅಡ್ಜಸ್ಟ್ ಮಾಡ್ಕೊಂಡು ಬಂದು ಮತ್ತೆ ಈಗ 1 ವಾರದಿಂದ ಸರ್ ಮತ್ತೆ ಹುಡುಗರಿಗೆ ಟೈಮ್ ಕರೆಕ್ಟ್ ಆಗಿ ಊಟ ಕೊಡ್ತಾ ಇಲ್ವಂತೆ. ಅವ್ರು ಹುಡುಗರಿಗೆ ಕೊಟ್ರೆ ಮತ್ತೆ ಜೆಂಟ್ಸ್ ಗಳಿಗೆ ಲೇಟ್ ಆಗಿ ಕೊಟ್ರಂತೆ. ಮತ್ತೆ ಅವ್ರೇನಾದ್ರು ಇದ್ ಮಾಡ್ತೆ ನಾವು ಬೇಗ ಕೊಡಿ ಅಂತ ಅವ್ರೇನಾದ್ರು ಇದ್ ಮಾಡಿದ್ರೆ ಆಗ ಅವ್ರಿಗೆ ಬೇಗ ಕೊಡೋದು, ಇವ್ರಿಗೆ ಒಂದ್ ಸ್ವಲ್ಪ ಲೇಟ್ ಆಗಿ ಬಂದಿದೆ ನೀವು ಊಟ ಇಲ್ಲ ನಿಮ್ಗೆ ಹೆಂಗೆ ಅಂತ ಮತ್ತೆಲ್ಲ ಇದ್ ಮಾಡೋದಂತೆ. ಈ ತರ ಎಲ್ಲ ಮಾಡ್ತಾ ಇದಾರೆ ಸರ್ ಅವರು. ಈಗ ಪ್ರತಿಭಟನೆ ಯಾವ ಹಂತದಲ್ಲಿದೆ, ಏನ್ ಕತೆ ಅಂತ ಸರ್? ಇವಾಗ ಅದೇ ಎಲ್ಲಾನು ಸರಿಪಡಿಸ್ಕೊಡ್ತೀನಿ ಅಂತ ಮತ್ತೆ ಬಂದು ಎಲ್ಲ ಒಪ್ಪಿಗೆ ತಗೊಂಡಿದ್ದಾರೆ ಸರ್ ಅವರು. ಸರಿಪಡಿಸ್ಕೊಡ್ತಾರಂತ? ಎಲ್ಲ ಸರಿಪಡಿಸ್ಕೊಡ್ತೀನಿ ಅಂತ ಎಲ್ಲ ಒಪ್ಪಿಗೆ ತಗೊಂಡು ಸ್ಟಾಫ್ಗೆಲ್ಲ ಊಟ ಕೊಡಿಸಿ ಎಲ್ಲ ಇದ್ ಮಾಡಿಸ್ತಾರೆ ಸರ್ ಕಡೆ ಇವಾಗ. ಧನ್ಯವಾದಗಳು ಮದೇವರೇ. ಸರ್ ಓಕೆ ಸರ್. ಎಸ್, ಪೋಷಕರಾದಂತಹ ಮಾದೇವ್ ಅವರು ಈಡನ್ಸ್ ನ್ಯೂಸ್ ಜೊತೆ ಮಾತನಾಡ್ತಾ ಇದ್ರು. ಮಾತನಾಡುವಂತ ಸಂದರ್ಭದಲ್ಲಿ ಈ ಹಿಂದೆ ಅಂದ್ರೆ ಈಗೇನು ಮೊದಲಲ್ಲ, ಈ ಹಿಂದೆನೂ ಸಹ ಈ ರೀತಿಯಾಗಿ ಮಾಡ್ತಾ ಇದ್ರು. ಆದ್ರೆ ವಿದ್ಯಾರ್ಥಿಗಳು ಅಂದ್ರೆ ನಮ್ಮ ಮಕ್ಕಳು ಅದನ್ನೆಲ್ಲ ಮುಚ್ಚಿಟ್ಕೊಂಡು ಈಗ ಸರಿ ಹೋಗ್ಬೋದು ಅಂತಲ್ಲ ಕಾಯ್ತಾ ಇದ್ರು. ಆದ್ರೆ ಯಾವ ಕೆಲಸನೂ ಸಹ ಆಗ್ಲಿಲ್ಲ. ಈಗ ಪ್ರತಿಭಟನೆ ಹಾದಿಯನ್ನು ಹಿಡಿದ ಮೇಲೆ ನಾವೆಲ್ಲ ಸರಿಪಡಿಸ್ಕೊಡ್ತೀವಿ, ನಾವೆಲ್ಲಾನು ರೆಡಿ ಮಾಡ್ಕೊಡ್ತೀವಿ ಅಂತನೂ ಸಹ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಅದೇ ಪ್ರತಿಭಟನೆ ಮಾಡೋವರೆಗೂ ಸಹ ಇವರ ಬುಡ ಸುಡಲ್ಲ. ಪ್ರತಿಭಟನೆ ಆದ ನಂತರ ಹೌದು ನಾವು ಸರಿ ಮಾಡ್ಕೊಡ್ತೀವಿ, ಅದ್ ಮಾಡ್ಬಿಡ್ತೀವಿ ಅಂತ ಹೇಳ್ತಾರೆ. ಇನ್ನೊಬ್ರು ಪೋಷಕರನ್ನು ಸಹ ಮಾತನಾಡ್ಸ. ಈಗ ಫಸ್ಟ್ ಯಾವ ಕೇಸ್ ಕರ್ಕೊಂಡ್ಬರ್ಬೇಕು ನಾವು ಕರೆಯಂದೇವಲ್ಲ. KBR ಸ್ಕೂಲ್ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯಲ್ಲಿ ನಮಗೆ ಅಳ್ಸೋಗಿರೋ ಅನ್ನ ಕೊಡ್ತಾರೆ. ಆಮೇಲೆ ನೆಟ್ಗೆ ಏನು ಫೆಸಿಲಿಟಿ ಏನೂ ಇಲ್ಲ. ಆಮೇಲೆ ಇಲ್ಲಿಂದ ಸರ್ಕಾರದಿಂದ ರೇಷನ್ ಎಲ್ಲ ಕೊಟ್ಟರೆ ಪ್ರಿನ್ಸಿಪಲ್ ಮನೆ ತಗೋ ಹೋಯ್ತಾರೆ. ಬೇರೆ ಕಡೆ ಎಲ್ಲ ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಬೈತಾರೆ. ಇಲ್ಲೆಲ್ಲ ಟೀಚರ್ಸ್ಗಳೆಲ್ಲ ಬೈತಾರೆ, ಹೊಡಿತಾರೆ, ಫುಲ್ ಹೊಡಿತಾರೆ. ಸೈನ್ಸ್ ಟೀಚರ್ ಅಂತ ಅವ್ರ ಯಾವ MLA MP ಬಂದ್ರೆ ಯಾವ ಸಿದ್ದರಾಮಯ್ಯ ಅವ್ರ ಅಪ್ಪ ಬಂದ್ರು ನಂಗೆ ಏನು ಮಾಡ್ಕೊಳಕ್ಕಾಗಲ್ಲ ಅಂತಿರು. ಯಾರ ಹೆಸರೇನು? ಗುರುಸ್ವಾಮಿ ಸರ್ ಅಂತ. ಪ್ರಿನ್ಸಿಪಲ್ ಊಟ ಅನ್ಸ್ಕೊಂಡ್ರೆ ಅನ್ನ ಕೊಡ್ತಾರೆ. ಆದ್ರೆ ಅವ್ರು ನಮ್ಮ ಹೋಗಿ ಕಳಿಸ್ತಾರೆ. ಟೀಚರ್ಸ್ಗಳೆಲ್ಲ ಬ್ಯಾಡ್ ವಯಸ್ಸೆಲ್ಲ ಮಾತಾಡ್ತಾರೆ. ನಾವು ಕೇಳಕ್ ಹೋಗ್ತಾರೆ, ವಾರ್ಡನ್ನು ಬೇಕಾದ್ರೆ ಮಾಡಿಲ್ಲ ಅಂದ್ರೆ ತಿಂತ ಇದ್ದೋಗಿ ಏನಂತಾರೆ. ಮತ್ತೆ ಆ ಪ್ರಿನ್ಸಿಪಲ್ ಏನೋ ಊಟ ಫುಡ್ಡು ಎಲ್ಲ ತಗೋಯ್ತಾರೆ. ತರಕಾರಿ ತಗೋಯ್ತಾರೆ. ಏನಾರ ಸೈಕಲ್ಗೆಲ್ಲೂ ಯಾವ MLA MP ಬಂದ್ರೆ ಹೊರಗಡೆ ತಗೋಯ್ತಾರಾ? ಇಲ್ಲಿ ಹೊರಗಡೆ ಅಕ್ಕಿ ಬೇಳೆ ಎಲ್ಲ ರೇಷನ್ ಎಲ್ಲ ಒಂದ್ಸತ ವಿಸಿಟ್ ಕೊಡ್ಬೇಕು. ಅವರು 20,000 ಲಂಚ ತಗೊಂಡು ನಮ್ಗೆ ಇಲ್ಲಿ ಒಂದ್ಸತ ವಿಸಿಟ್ ಕೊಡ್ತೇ ಇಲ್ಲ. ಅವ್ರು ಯಾರು ಬರ್ತಾರೆ ನಮ್ಮ ಹತ್ರ? ಯಾರು 20,000 ಲಂಚ ತಗೊಂಡು ಅಂತ ಹೇಳ್ತಾರೆ? ಜಂಟಿ ನಿರ್ದೇಶಕರು ಮೈಸೂರವರು ಬರ್ತಾ ಇಲ್ಲ ನಮ್ಮ ಹತ್ರ. ಇಲ್ಲೆಲ್ಲ ಬಂದು ನಮ್ಗೆಲ್ಲ ವಿಸಿಟ್ ಮಾಡ್ಬೇಕು. ಲಂಚ ಕೊಟ್ಟಿದ್ದೀನಿ ಅಂತ ಹೇಳ್ತಾರ ಯಾರು? ಸೈನ್ಸ್ ಟೀಚರ್ ಅಂತ ಅವ್ರೆ. ನಮ್ಗೆ ಏನ್ ಬಂದು ನಮ್ಗೆ ಯಾರು ಏನ್ ಬಂದು ನಮ್ಗೆ ಏನ್ ನರೇಂದ್ರ ಮೋದಿ ಬಂದ್ರು ಅವ್ರದ್ದೇನು ಇದ್ ಮಾಡಕ್ಕಾಗಲ್ವಂತೆ. ಹಂಗ ಹಿಂಗೆ ಎಲ್ಲಾನು ಬೈತಾರೆ. ಆತರ ಎಲ್ಲ ಬೈತಾರ. ಬ್ಯಾಡ್ ವಯಸ್ಸು ನೀವೇ ಕಾಳುಗಳವ ಸಹ ಎಲ್ಲದ್ರಲ್ಲೂ ಹುಳಗಳವ. ಅಲ್ಲಿ
ಬರೀ ಸ್ಟೋರ್ ರೂಮ್ಲಿ ಕೂರಿಗಳು ಕೊಡ್ತಾರ, ಬರೀ ಎಣ್ಣೆಜಿದ್ದು. ಆಮೇಲೆ ಹಾಸ್ಟ್ಲಿಂದ ಒಂದ್ ಫ್ಯಾನ್ ಓಡಲ್ಲ ಸರ್, ಒಂದ್ ಫ್ಯಾನ್ಲಿ ಸ್ವಿಚ್ಗಳೇ ಇಲ್ಲ ಸರ್. ಒಂದು ಅಮುಕ್ಬಿಟ್ಟು ಒಂದ್ ಫ್ಯಾನ್ ಬಳಸ್ಬಿಡಿ, ಬರೀ ಲೈಟ್ಗಳು ಮಾತ್ರ. ಹಾಸ್ಟ್ಲಿಂದ ಹಾಸ್ಟ್ಲಿಂದ ನೆಡಕ್ಕೆ ಆಗಲ್ಲ ಸರ್. ಫುಲ್ ಡ್ರೈನೇಜ್ ಇದು ವೇಸ್ಟ್ ಎಲ್ಲ ಲೀಕ್ ಐತೆ ಸರ್. ಬಟ್ಟ ಬಿದ್ರ ಬರೀ ಅದ್ರ ಮೇಲೆ ಸಹ ಬೀಳೋದು, ಹೆಂಗೆ ಹೋಗಕ್ಕೆ ಆಗಲ್ಲ ಸರ್. ಬರೀ ಡ್ರೈನೇಜ್ ವೇಸ್ಟ್ಗಳು ಸರ್. ಬಾತ್ರೂಮ್ಗಳು ಬರೀ ಎಲ್ಲ ಸ್ಟೋರ್ ಆಗ್ಬಿಟ್ಟವೆ ಸರ್, ಫುಲ್ ತುಂಬ್ಕೊಂಡು ಸುರಿತವೆ ಸರ್, ಆಚೆ ಬರ್ತವೆ ಸರ್. ಸ್ನಾನನೇ ಮಾಡಕ್ಕಾಗಲ್ಲ, ವಾಸನೆ ಸರ್. ಆಮೇಲೆ ಸ್ವಿಚ್ಗಳಿಲ್ಲ ಸರ್. ಆಮೇಲೆ ಡೀಪ್ ಏನ್ ಮಾಡಕ್ ಹೋಯ್ತಾರೆ, ಕರೆಂಟ್ ಸಿಕ್ಸ್ತಾರೆ, 3 ಜನ ಕರೆಂಟ್ ಹೊಡ್ಸ್ಕೊಂಡಿದ್ದಾರೆ ಸರ್. ಆಮೇಲೆ ಫ್ಯಾನ್ಗಳು ಬರಲ್ಲ ಸರ್. ಫುಲ್ ಹೋಯ್ತು ಅಂದ್ರೆ ಫುಲ್ ನೀರು ತೊಡಗಿಸುತ್ತೆ ಸರ್ ಬಾತ್ರೂಮ್ ಎಲ್ಲ ಸರ್. ಆಮೇಲೆ ರಾತ್ರಿ ಕಳ್ಸ್ಕೊಂಡಿರ ಅನ್ನ ಕೊಡ್ತಾರೆ ಸರ್. ಆಮೇಲೆ ಗುಡ್ಸ ಸರ್ ಅಂತಾರೆ ಸರ್, ಫುಲ್ ಡಬಲ್ ಮೀನಿಂಗ್ ಸರ್. ಆಮೇಲೆ ಹಂಗೆ ಬೋದು ಸರ್. ಆಮೇಲೆ ಆಮೇಲೆ ಯಾವ ಮೋದಿ ಬಂದ್ರೆ ಅಂತ ಏನು ಕಿತ್ಕೊಳಕಲ್ಲ ಹಂಗೆ ಸರ್.